ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದೇನಲ್ಲ ಸಿದ್ದೇಗೌಡ, ಆಗ್ಲಿಂದ ಏನೋ ಹೇಳ್ಬೇಕು ಅಂತಿದ್ದಲ್ಲ, ಅದೇನು ಬಿಲ್ ಹೇಳ. ನನಗೆ ಬೇಜಾನ್ ಕೆಲಸ ಅದಕ್ಕಲ್ಲ ಅಲ್ಲಿ. ಅದು ಅಪ್ಪಾಜಿ, ನಮಸ್ಕಾರ. ಓಹೋ ಬೀಗ್ರೆ, ಬನ್ನಿ ಕೂತ್ಕೊಳ್ಳಿ. ಇವ್ರು ಯಾಕೆ ಇಲ್ಲಿಗೆ ಬಂದರು? ಛೇ, ನನ್ನ ವಿಷಯ ಹೇಳ್ಕೊಳ್ಳೋಣ ಅಂದರೆ ಏನಾದರೂ ಒಂದು ಆಯ್ತದೆ. ಏನು ಬೀಗ್ರೆ, ಒಬ್ಬರೇ ಬಂದಿದ್ದೀರಾ? ನಿಮ್ಮ ಮನೆಯವ್ರು ಬರಲಿಲ್ವೇ? ಲಕ್ಷ್ಮಿ ಮನೆ ಕಡೆ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ನಾನೊಬ್ಬನೇ ಬಂದೆ. ಸಿದ್ದೇಗೌಡ, ನಿಮ್ಮ ಅವ್ಗೆ ಹೇಳ, ಬೀಗರು ಬಂದವ್ರೆ, ಕುಡಿಯೋಕೆ ಏನಾದರೂ ಕೊಡ್ಬೇಕಂತೆ ಅಂತ. ಇಲ್ಲ ಬೀಗ್ರೆ, ಅದೆಲ್ಲ ಏನು ಬೇಡ. ಅದು ಜೊತೆ ಏನೋ ಮಾತಾಡಬೇಕಿತ್ತು, ಅದಕ್ಕೆ ಬಂದಿದ್ದೀನಿ. ಯಾಕೆ ಬೀಗ್ರೆ ಒಂಥರ ಇದ್ದೀರಾ? ಏನಾಯ್ತು? ಸಮಾವೇಶಕ್ಕೆ ಬರೋಕೆ ಏನಾದರೂ ತೊಂದರೆ ಇದೆಯಾ? ಅಲ್ಲ, ಸಮಾವೇಶಕ್ಕೆ ಬರಲ್ಲ ಅಂತ ಹೇಳೋಕ್ಕೋಸ್ಕರ ಇಲ್ಲಿವರೆಗೂ ಬಂದ್ರೆ ನೀವು? ಇಲ್ಲ, ಮನೆಯವರೆಲ್ಲ ಖಂಡಿತ ಸಮಾವೇಶಕ್ಕೆ ಬರ್ತೀವಿ. ಮತ್ತೆ ವಿಷಯ ಬಿದ್ದರೆ ನಿಮ್ಮನ್ನು ನೋಡ್ತಾ ಇದ್ರೆ ಯಾಕೋ ನಿಮ್ಮ ಮಕ್ಕದಲ್ಲಿ ಮೊದಲಿದ್ದಿದ್ದು ಕಳೆನೇ ಇಲ್ವಲ್ಲ? ಅದು ನಮ್ಮ ಮನೆಯಲ್ಲಿ ಒಂದು ಸಮಸ್ಯೆ ಆಗ್ಬಿಟ್ಟಿದೆ ಬೀಗ್ರೆ. ಲಕ್ಷ್ಮತ್ತೇನಂತವು ಹೇಳ್ಕೊಳ್ತಿದ್ರಲ್ವಾ? ಇಲ್ಲಿ ನೋಡಿದ್ರೆ ಇವ್ರ ಅಪ್ಪಾಜಿ ಹತ್ರ ಹೇಳ್ಕೊಳಕ್ ಬಂದವ್ರೆ. ಭಾವನವ್ರಿಗೇನಾದ್ರೂ ತೊಂದರೆ ಆಯ್ತಾ? ನೋಡಿ ಬಿಗ್ರೆ, ನಿಮ್ಮ ಮನೇಲಿ ಸಮಸ್ಯೆ ಆದರೂ ಒಂದೇ, ನಮ್ಮ ಮನೇಲಿ ಸಮಸ್ಯೆ ಆದರೂ ಒಂದೇ. ಮನಸ್ಸಲ್ಲಿ ಏನು ಇಟ್ಕೊಳ್ದೆ ನೇರವಾಗಿ ಹೇಳ್ಬಿಡಿ. ಅದು ನಮ್ಮ ಭಾವನ ವಿಷಯಕ್ಕೆ ಸಂಬಂಧಪಟ್ಟಿದ್ದು. ಅನ್ಕಂಡೆ ಭಾವನವ್ರಿಗೆ ತೊಂದರೆ ಆಗಿರೋದಕ್ಕೆ ಇವರಲ್ಲಿ ಬಂದಿರೋದು ಅಂತ. ಏನಪ್ಪ ಸಮಸ್ಯೆ? ಏನಪ್ಪ ಇವರು ಭಾವನಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾ ಇದ್ದಾರೆ? ಆಕ್ಸಿಡೆಂಟ್ ವಿಷಯ ಏನಾದರೂ ಇವ್ರಿಗೆ ಗೊತ್ತಾಗೋಯ್ತಾ? ಅದನ್ನು ಕೇಳೋಕ್ಕೆ ಅಂತಲೇ ಇಲ್ಲಿಗೆ ಏನಾದರೂ ಬಂದಿದ್ದಾರಾ? ನಿಮ್ಮ ಮಗಳಿಗೆ ಸಂಬಂಧಪಟ್ಟಿದ್ದ ಅಂತ ಏನಾಯ್ತು ಬೀಗ್ರೆ? ನಮ್ಮ ಭಾವನ ಜೀವನ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ ಬೀಗ್ರೆ. ಅವಳು ಅನುಭವಿಸ್ತಾ ಇರೋ ನೋವನ್ನ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ. ಬೀಗ್ರೆ, ನೀವು ಮಾತಾಡ್ತಾ ಇರೋದು ನೋಡಿದ್ರೆ ವಿಷಯ ತುಂಬ ಗಂಭೀರವಾಗಿದೆ ಅನಿಸುತ್ತೆ. ನೋಡಿ, ಸುತ್ತಿ ಬಳಸಿ ಮಾತಾಡದೆ ನೇರವಾಗಿ ಅದೇನು ಅಂತ ಹೇಳ್ಬಿಡಿ. ಒಂದು ಹೆಣ್ಣು ಮಗಳು ಭಾಳ ಹಿಂಗೆ ಆಯ್ತದೆ ಅಂದರೆ ನನ್ನ ಕೈಲಿ ಅದನ್ನೆಲ್ಲ ಸಹಿಸ್ಕೊಂಡಿರೋಕ್ಕಾಗಲ್ಲ. ಅದೇನಾಯ್ತು ಅಂತ ಹೇಳ್ಬಿಡಿ. ನಮ್ಮ ಭಾವನನ ಕುತ್ತಿಗೆಗೆ ಯಾರೋ ತಾಳಿ ಕಟ್ಬಿಟ್ಟಿದ್ದಾರೆ ಬೀಗ್ರೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.